ಪೋಸ್ಟರ್ ಹಾಕಿದ್ರು ಸಂಚಿತ್ನ ಎಲ್ಲರೂ ವೆಲ್ಕಮ್ ಮಾಡ್ತಿದ್ದಾರೆ ಸ್ಯಾಂಡಲ್ವುಡ್ ದಿಗ್ಗಜರು ಎಲ್ಲರೂ ಅಂತ ಹೇಳ್ಬಿಟ್ಟು ಅವ್ರ ಆಶೀರ್ವಾದ ಅವರಿಗೆ ಆಶೀರ್ವಾದ ಅಂತ ಹೇಳ್ಬಿಟ್ಟು. ಸೊ ಅಲ್ಲೂ ಕೂಡ ನೀವು ಮತ್ತೆ ದರ್ಶನ್ ಸರ್ ಜೊತೆಲೇ ಇದ್ರಿ ಕಿಚ್ಚ ದಜ್ಜು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಮ್ಗೆ ಖುಷಿ ಆಯ್ತು ಆ್ಯಕ್ಚುಲಿ. ಸೊ ಯಾಕಪ್ಪ ಎಲ್ಲ ಪ್ರೆಸ್ ಮೀಟಲ್ಲೂ ಅದನ್ನೇ ಪ್ರಶ್ನೆ ತೊಗೊಂಡ್ಬರ್ತಾರೆ ಅಂತ ಸಾರಿ ಅದಕ್ಕೆ. ಬಿಕಾಸ್ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಇಬ್ಬರೂ ಜೊತೆಲೇ ಆಗಿದ್ರು, ಒಳ್ಳೆ ಗುಡ್ ಸೈನ್ ಅಲ್ವಾ ಅಂತ ಅನ್ನಿಸ್ತು. ಜೊತೆಗೆ ಈ ಸ್ಟಾರ್ ವಾರ್ ಅನ್ನೋದು ಸ್ಟ್ಯಾಂಡರ್ಡ್ನಲ್ಲಿ ಜಾಸ್ತಿ ಇದೆ ಕಂಪೇರ್ಡ್ ಟು ಅದರ್ ಇಂಡಸ್ಟ್ರೀಸು. ಸೊ ಅದೆಲ್ಲ ಸ್ಟಾರ್ ವಾರ್ ಇಲ್ಲದೆ ಎಲ್ಲರೂ ಚೆನ್ನಾಗಿದ್ರೆ ಸಿನಿಮಾಗಳು ಚೆನ್ನಾಗಿ ಆಗುತ್ತೆ, ಎಲ್ಲ ಫ್ಯಾನ್ಸು ಬಂದು ಸಿನಿಮಾ ನೋಡ್ತಾರೆ. ಈ ಥರದ್ದೊಂದು ಪಾಸಿಟಿವ್ ಸೈನ್ ಬೇಕು ಅಂತಲೂ ಅನ್ನಿಸ್ತು, ಅದನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ನಿಮ್ಗೆ ಒಂದು ಪೋಸ್ಟರ್ ನೋಡಿದಾಗ ಎಲ್ಲರೂ ಒಟ್ಟಿಗೆ ನೋಡಿದಾಗ ಏನು ಅನ್ನಿಸ್ತು ಅನ್ನೋದು? ಅದು ನಾನೇ ಮಾಡಿಸೋದು ನನ್ನ ಇದೆ. ಏನಕ್ಕಂದರೆ ಹುಚ್ಚ ಸಿನಿಮಾ ರಿಲೀಸ್ ಆದಾಗ ಕಟ್ಔಟ್ ಅನ್ನೋದು ಒಂದು ಪದ್ಧತಿ, ಒಂದು ಫಾರ್ಮ್ಯಾಲಿಟಿ. ಅವಾಗ ಕಟ್ಔಟ್ ಹಾಕಿಸಿದಾಗ ನಾನು ನೋಡಿದ್ದು ಏನಂದರೆ ಮೊದಲ ಯಾವ ಕಟ್ಔಟಿಗೂ ಒಂದು ಹಾರನ್ನು ಬಿಟ್ಟಿರಲಿಲ್ಲ. ಕಾರಣ ಏನಂದರೆ ವಿ ಆರ್ ನೋ ಬಡಿ, ದಟ್ ವಾಸ್ ರೈಟ್. ಐ ಟೋಲ್ಡ್ ಹಿಮ್, ನೀನು ಕಟ್ಔಟ್ ಹಾಕ್ಸಿದ್ರೆ ಇವಾಗ ಅದಕ್ಕೆ ಖಾಲಿ ಬಿಡೋಕ್ಕಾಗಲ್ಲ. ಹಾರ ಹಾಕ್ಸಿದ್ರೆ ಯಾರು ಹಾಕ್ಸಿದ್ರು ಅಂತ ಬರುತ್ತೆ. ಒಂದೇ ಬಿದ್ದರೆ ಅವಮಾನ ಆಗುತ್ತೆ, ತುಂಬಿಸಿದ್ರೆ ನಾವೇ ಅಂತ ಗೊತ್ತಾಗುತ್ತೆ. ನಿಮ್ಮ ಕಟ್ಔಟ್ ಒಂದು ದಿವಸ ನಿಮಗೆ ಹುಟ್ಕೊಳ್ಳೋ ಅಭಿಮಾನಿಗಳು ಕಟ್ಟಿ. ಈಗ ಸದ್ಯಕ್ಕೆ ಆಶೀರ್ವಾದ ಬಂದಿದ್ದು ಹೌದು, ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಇನ್ನೂ ಇದ್ದಾರೆ. ಐ ಥಿಂಕ್ ದ ಬೆಸ್ಟ್ ಕಾಮೆಂಟ್ ಇಸ್ ದೇರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಐ ಥಾಟ್ ದಿಸ್ ದ ಹೋಲ್ ಟೀಮ್ ನೀಡ್ಸ್. ಆ್ಯಂಡ್ ಅವ್ರ ಆಶೀರ್ವಾದ ಅಂತ ನನಗೆ ಅನ್ನಿಸ್ತು. ಅವತ್ತು ಇವ್ರಿಗೆ ಕೇಳಿದೆ, ಇವರೆಲ್ಲರೂ ಒಪ್ಕೊಂಡ್ರು ಕರೆಕ್ಟ್ ಅಂತ. ಇಟ್ಸ್ ನಾಟ್ ದಟ್ ಐ ಇಂಪೋಸ್ಟ್ ನಾನು ಐ ಆಲ್ವೇಸ್ ಆಸ್ಕ್. ಅದು ಅವ್ರಿಗೆ ಕರೆಕ್ಟ್ ಅನ್ನಿಸ್ತು. ಅವ್ರು ಮಾಡಿದ್ಮೇಲೆ ನನಗೆ ತುಂಬ ತೃಪ್ತಿ ಆಯಿತು. ಐ ಥಿಂಕ್ ಇಟ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಕಾಲ್ ಆ್ಯಂಡ್ ಎನಿ ಟೀಮ್ ಕ್ಯಾನ್ ಗೆಟ್ ಸಚ್ ವಂಡರ್ಫುಲ್ ಲೆಗಸೀಸ್. ಅದು ನನಗೆ ಖುಷಿ ಆಯಿತು. ಈಗ ನೀವೇನು ಹೇಳ್ತಾ ಇದ್ದೀರಿ ಸ್ಟಾರ್ ವಾರ್ ಅನ್ನೋದು, ಯು ಟೆಲ್ ಮೀ ಹೌ ಡು ಯು ಎಂಡ್ ಇಟ್? ಗಿವ್ ಮಿ ಅನ್ ಐಡಿಯಾ ಸಮ್ ಡೇ ಆ್ಯಂಡ್ ಯು ಎಂಡ್ ಇಟ್.